ಮಂತ್ರ ನಾಲ್ಗೆ ಬಿಗಿ ಹಿಡಿದು ಮಾತಾಡು. ನೀನು ಏನ್ ಬೇಕಾದ್ರೂ ಹೇಳು, ಯಾರ ಬಗ್ಗೆ ಬೇಕಾದ್ರೂ ಮಾತಾಡು. ಶಾಂತಿ ಬಗ್ಗೆ ಈ ತರ ಮಾತಾಡ್ದೆ ಅಂತ ಇಟ್ಕೋ, ಹಲ್ಲುದ್ರಿಸ್ಬಿಡ್ತೀನಿ. ಓ, ಮಾಜಿ ಹೆಂಡತಿ ಬಗ್ಗೆ ಮಾತಾಡಿದ ತಕ್ಷಣ ಇಷ್ಟೊಂದೆಲ್ಲ ಕೋಪ ಬಂತ? ನಿನ್ನೊಳ್ಳೆದಕ್ಕೆ ಹೇಳ್ತಾ ಇದ್ದೀನಿ, ನಾಲ್ಗೆ ಬಿಗಿ ಹಿಡಿದು ಮಾತಾಡು, ಇಲ್ಲಾಂದ್ರೆ ಪರಿಣಾಮ ನೆಟ್ಗಿರಲ್ಲ. ನಾನೇನ್ ಬೇಕಾದ್ರೂ ಸಹಿಸ್ಕೊಂತೀನಿ ಮಂತ್ರ. ಶಾಂತಿ ವಿಷಯದಲ್ಲಿ ಇಲ್ಲದೆ ಇರೋ ಆರೋಪ ಮಾಡಿದ್ರೆ ನಾನು ಅದನ್ನು ಸಹಿಸ್ಕೊಳ್ಳಲ್ಲ. ಶಾಂತಿಗೆ ನಾನು ಅಗ್ನಿಸಾಕ್ಷಿಯಾಗಿ ತಾಳಿ ಕಟ್ಟಿದ್ದೀನಿ. ಅವಳೇನು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಏನು, ಶಾಂತಿ ದೊಡ್ಡ ಪತಿವ್ರತೆನಾ? ಮಂತ್ರ ಯಾಕ್ರಿ ಸುಮ್ನಾದ್ರಿ? ಹೊಡಿರಿ. ಶಾಂತಿ ತುಂಬಾ ಎತ್ತರ ಸ್ಥಾನದಲ್ಲಿರೋಳು, ನಿನ್ನ ಹಾಗಲ್ಲ. ನಿನ್ ಹಾಗಲ್ಲ ಅಂದ್ರೆ ನಾನ್ ಏನ್ರಿ? ಹಾಗಿದ್ರೆ ನಾನ್ ಏನು? ನಾನ್ ಹೇಳ್ತಿರೋ ವಿಷಯ ಕೇಳಿ ನಿಮಗ್ ಕೋಪ ಬರ್ಬೋದು, ಆದ್ರೆ ನಡೆದಿರೋದು ಸತ್ಯನೇ. ಇಷ್ಟೆಲ್ಲ ಮಾಡಿರದೆ ಆ ಶಂಕ್ರು, ಅದು ಆ ಶಾಂತಿಗೋಸ್ಕರ. ಹಾಗಂತ ನಾನ್ ಹೇಳ್ತಾ ಇಲ್ಲ, ಯಶೋದಮ್ಮನೇ ಹೇಳಿದ್ದು. ಯಶೋದಮ್ಮ ಮಾತ್ರ ಅಲ್ಲ, ಆ ದೇವರೇ ಬಂದು ಶಾಂತಿ ಬಗ್ಗೆ ಕೀಳಾಗಿ ಹೇಳಿದ್ರು ನಾನ್ ನಂಬಲ್ಲ. ಒಂದ್ ವೇಳೆ ಚಿನ್ನು ಬೇಕಾದ್ರೆ ಹೇಳು, ಶಾಂತಿಯಿಂದ ಸುತ್ತಿರ್ತಾನೆ, ಲವ್ ಮಾಡುವಂತ ಪೀಡ್ಸಿರ್ತಾನೆ. ಯಾಕಂದ್ರೆ ಅವನ್ ಲೆವೆಲ್ಲು ಅಷ್ಟೇ. ಆದ್ರೆ ನನ್ ಶಾಂತಿ ಎತ್ತರನೇ ಬೇರೆ. ಆ ಎತ್ತರಕ್ಕೆ ಬೇರೆ ಯಾರೋ ಹತ್ತೋದಿರ್ಲಿ, ಕಣ್ಣೆತ್ ನೋಡೋಕ್ಕೂ ಆಗಲ್ಲ. ಅಲ್ಲ ರೀ, ಅಂತದ್ ನಾನು ಏನ್ ಹೇಳ್ದೆ ಈಗ? ಪ್ರತಿಯೊಬ್ಬರಿಗೂ ಲವ್ವರು, ಎಕ್ಸ್ ಲವರು ಅಂತ ಇದ್ದೇ ಇರ್ತಾರೆ. ಬಾಯಿ ಮುಚ್ಚು ಮಂತ್ರ. ನಾನ್ ಪದೇ ಪದೇ ಹೇಳ್ತಾ ಇದ್ದೀನಿ, ಶಾಂತಿ ಬಗ್ಗೆ ತಪ್ಪಾಗಿ ಮಾತಾಡ್ಬೇಡ. ನನ್ ಶಾಂತಿ ಬಗ್ಗೆ ಬೇರೆಯವರಿಂದ ತಿಳ್ಕೋಬೇಕಾಗಿಲ್ಲ ನಾನು. ಇನ್ನೊಂದು ಮಾತು ಶಾಂತಿ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ಪರವಾಗಿಲ್ವೇ? ಎಂಥವಳಿರ್ಬೋದು ಇವಳು. ಗಂಡನ ಆಡಳಿತ ತಗೊಂಡ್ಬಿಟ್ಟು ಅವನ್ ಮನ್ಸ್ನ ಹುಳಿ ಮಾಡಕ್ ಹೊರಟಿದಾಳಲ್ಲ. ಹಲೋ ಸಾಧನಾ ಅಕ್ಕ, ಹೇಳಿ. ಆ ಮೈಸೂರ್ ಸೈಟಿಗೆ ಟೈಲ್ಸ್ ಮತ್ತೆ ಮಾರ್ಬಲ್ಸ್ ಬಂದಿತ್ತಲ್ಲ, ಆ ಸ್ಯಾಂಪಲ್ಸ್ ಅಪ್ರೂವ್ ಮಾಡಿದ್ದು ನೀನೇನಾ? ಹೌದು, ಅವತ್ತೇ ನಾವಿಬ್ರು ಕ್ಲೈಂಟ್ ಜೊತೆ ಮೀಟಿಂಗ್ ಮಾಡಿದ್ವಲ್ಲ ಅಕ್ಕ. ಅದೇ ಕಾನ್ಫರೆನ್ಸ್ ಅಲ್ಲಿ ಅಪ್ರೂವಲ್ ಮಾಡಿದ್ವಲ್ಲ, ಮರ್ತೋಯ್ತಾ ಅಕ್ಕ? ಓ ಅದಾ ಅದು. ಓಕೆ, ಸಾರಿ, ಮರ್ತೋಗಿತ್ ನೋಡು. ನೆನ್ನೆ ಸೈಟಿಗೆ ಲೋಡ್ ಬಂದಿದೆ. ಸೈಟ್ ಮ್ಯಾನೇಜರ್ ಕಾಲ್ ಮಾಡಿದ್ರು. ಓಕೆ, ಟೈಲ್ಸು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು, ಮಾರ್ಬಲ್ಸ್ ಚೆನ್ನಾಗಿದೆ ಅಂತ ಹೇಳಿದ್ರು. ಪೇಮೆಂಟ್ಸ್ನ ಅವ್ರಿಗೆ ರಿಲೀಸ್ ಮಾಡೋಣವಾ? ಶ್ಯೂರ್ ಅಕ್ಕ, ಪ್ಲೀಸ್ ಮಾಡಿ. ಸ್ವಲ್ಪ ಬೇಗ ರೆಡಿ ಮಾಡಿ. ಸಪ್ಲೈಯರ್ ಸಿಕ್ಕಿ ಕರೆಕ್ಟ್ ಟೈಮ್ಗೆ ಪೇಮೆಂಟ್ ಕೊಟ್ರೆ ಕರೆಕ್ಟ್ ಆಗಿ ಮೆಟೀರಿಯಲ್ ಬರುತ್ತೆ. ರೇಟು ಬಾರ್ಗೇನ್ ಮಾಡ್ಬೋದು. ಸರಿ ಸರಿ, ಸ್ವಲ್ಪ ಬೇಗ ರೆಡಿ ಮಾಡ್ಬಿಡಿ ಪ್ಲೀಸ್, ಮರಿಬಿಡಿ. ಆಮೇಲೆ ಅದನ್ನ ಸೈನ್ ಮಾಡೋದಕ್ಕೋಸ್ಕರ ಅಷ್ಟೇ ನಾನು ಆಫೀಸ್ಗೆ ಬರೋದು. ಓಕೆ ಸರಿ. ಮತ್ತೆ ಬೇರೆ ಏನ್ ವಿಚಾರ? ನನಗ್ ಯಾಕೋ ನೀವು ಇದೊಂದೇ ವಿಚಾರಕ್ಕೋಸ್ಕರ ಫೋನ್ ಮಾಡಿರೋ ತರ ಅನ್ನಿಸ್ತಿಲ್ಲಪ್ಪ. ಇದೆ ನೋಡು, ಅದೇ ವಿಷನ್ ಹೇಳೋದ್ ಮರ್ತ್ಬಿಟ್ಟೆ. ಅದೇ ಮತ್ತೆ ಏನದು?